ನೋಡ್ರಿ, ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ಈ ಆರೋಪಿ 1-7 ಮೇನ್ ಆರೋಪಿ 1 ಕೃಷ್ಣ ತಡಸದ 1ನೇ ಆರೋಪಿ, ನೌಸದಲ್ಲಿ 2ನೇ ಆರೋಪಿ, ತಜಾಬುಲ್ಲಾ 3ನೇ ಆರೋಪಿ, 4ನೇ ಆರೋಪಿ ನಾಗರಾಜ್, 5ನೇ ಆರೋಪಿ ವೀರೇಶ್ ಮತ್ತು 6 ಗೀತಾ, 7 ಪ್ರಮಿಳ. ಇವರೆಲ್ಲರೂ ರಾಣೆಬೆನ್ನೂರು ಮತ್ತು ಹರಿಹರ ಹಾವೇರಿಯರೆಲ್ಲ ಸೇರಿಕೊಂಡು ಈ ಪ್ರಕರಣ ಮುಖ್ಯ ಆರೋಪಿ ಕೃಷ್ಣ ತಡಸದ್ ಈತನು ಸ್ವಲ್ಪ ಮಾಟ ಮಂತ್ರ ಮಾಡ್ತಂತ ಹೇಳ್ಕೊಂಡು ಆ ಉಳಿದ ಎಲ್ಲ ಆರೋಪಿತರಿಗೆ ಅವ್ರಿಗೆ ಆ ಥರ ನಂಬಿಸಿ ನಂತರ ಅವನು ಈ ಒಂದು ಹೊಸಪೇಟೆ ರಾಣಿಪೇಟೆಯಲ್ಲಿ ಇಬ್ಬರು ಮಹಿಳೆಯರು ಒಂದೇ ಮನೆಯಲ್ಲಿರ್ತಾರೆ. ಅವ್ರಿಗೆ ಮದುವೆಯಾಗಿಲ್ಲ. ಅವ್ರ ಮೇಲೆ ಅಪಾರವಾದ ಹಣ ಬಂಗಾರ ಇದೆ ಅಂತ ತಿಳ್ಕೊಂಡು ಆ ಮನೆಗೆ ಹೊಂಚಾಕಿ ಹೇಗಾದರೂ ಮಾಡಿ ದರೋಡೆ ಮಾಡೋಣ ಅಂತೇಳಿ ಮಾತಾಡಿಕೊಂಡು 20/10/2021 ಮೊದಲಿಗೆ ಬಂದು 1ನೇ ಆರೋಪಿ ಮನೆಯ ಪಕ್ಕದಲ್ಲಿ ದೂರ ನಿಂತ್ಕೊಂಡು 2-7 ಜನ ಆರೋಪಿತರನ್ನು ಇತರೆ ಇನ್ನೂ 2 ಹೆಣ್ಮಕ್ಳನ್ನು ಮನೆಗೆ ಕಳಿಸಿ ಬಟ್ಟೆ ಖರೀದಿ ಮಾಡಿ ನಂತರ ಫೋನ್ಪೇ ಅಮೌಂಟಿಗೆ ಫೋನ್ಪೇ ಮಾಡೋಕೆ ಇಲ್ಲ ಅಂತೇಳಿ ವಾಪಸ್ ಬಂದು ವಾತಾವರಣ ತಿಳ್ಕೊಂಡು ಪುನಃ 22/10/2021 ಅದೇ ಮನೆಗೆ ಬಂದು ಸಾಯಂಕಾಲ 5:30 ಸುಮಾರು ಆರೋಪಿ ಮತ್ತೆ ಹೊರಗಡೆ ಇದ್ದು 2-7 ಜನ ಆರೋಪಿತರು ಒಳಗೆ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಫಿರ್ಯಾದಿ ಶಿವಭೂಷಣ್ ಮತ್ತು ಅವರ ಅಕ್ಕ ಭುವನೇಶ್ವರ್ ಇರ್ತಾರೆ. ಅವ್ರಿಗೆ 65 ವರ್ಷ ಮೇಲೆ 70 ವರ್ಷ ಆಗಿರ್ತದೆ. ಆಗ ಎಲ್ಲ ಬಟ್ಟೆಗಳು ತೊಗೊಂಡು ನೋಡ್ತಾ ಆಗ ಒಮ್ಮೆಲೆ ಎಲ್ಲರೂ ಸೇರಿ ಆ ಫಿರ್ಯಾದಿದಾರ ಶಿವಭೂಷಣ್ಗೂ ಮತ್ತು ಅವರ ಅಕ್ಕ ಭುವನೇಶ್ವರಿಗೂ ಬಾಯಲ್ಲಿ ಬಟ್ಟೆ ತಿರುಗಿ ಟಾವಿಲಿಂದ ಬಟ್ಟೆ ಕಟ್ಟಿ ಉಸಿರುಗಡಿಸಿ ಮನೆಯಲ್ಲಿರ್ತಕ್ಕಂಥ ಹಣ ಮತ್ತು ಬಂಗಾರವನ್ನು ದೋಚಿಕೊಂಡು ಹೋಗ್ತಾರೆ. ಅದೇ ಹೋದ ನಂತರ ಅವ್ರ ಅಕ್ಕ ಭುವನೇಶ್ವರಿ ಸ್ಥಳದಲ್ಲಿ ಮೃತಪಡ್ತಾಳೆ ಉಸಿರುಗಟ್ಟಿ. ನಂತರ ಈಕೆ ಹೇಗೋ ಮಾಡಿ ತಪ್ಪಿಸ್ಕೊಂಡು ಮುಚ್ಕೊಂಡು ಆ ಬಟ್ಟೆಯನ್ನು ಮುಚ್ಕೊಂಡು ಕೂಗಿ ಆಡಿದಾಗ ಮನೆಯ ಪಕ್ಕದಲ್ಲಿ ಹೋಗಿ ನೋಡಿದಾಗ ನಂತರ ಎಲ್ಲರೂ ಸೇರಿ ಭುವನೇಶ್ವರನ್ನು ಸರ್ಕಾರ ಆಸ್ಪತ್ರೆ ಹೊಸಪೇಟೆಗೆ ಸೇರಿಕೆ ಮಾಡಿದಾಗ ಆಕೆ ಅಲ್ಲಿ ಮೃತಪಟ್ಟಿರ್ತಾರೆ. ಡಾಕ್ಟ್ರು ಖಚಿತಪಡಿಸ್ತಾರೆ ಮತ್ತು ಗಾಯಗಿರ್ತಾರೆ. ಈ ಪ್ರಕರಣವನ್ನು ಅಂದಿನ ತನಿಖಾಧಿಕಾರಿ ಶ್ರೀನಿವಾಸ್ ಅವರು ಈ ಪ್ರಕರಣವನ್ನು ಕೇಸನ್ನು ದಾಖಲಿಸಿಕೊಂಡು ಸ್ಥಳ ಭೇಟಿ ನೀಡಿ ಎಲ್ಲವಾದ ನಂತರ ಮತ್ತು ಮುಖ್ಯವಾಗಿ ಈ ಪ್ರಕರಣದಲ್ಲಿ CDRಗಳನ್ನು ತರಿಸ್ಕೊಂಡು ಮೊಬೈಲ್ ಡಂಪ್ ರೆಕಾರ್ಡ್ಸ್ ತರಿಸ್ಕೊಂಡು ಅವನ್ನೆಲ್ಲ ನೋಡಿ ನಂತರ ಮತ್ತೆ ಮನೆಯ ಪಕ್ಕದಲ್ಲಿರ್ತಕ್ಕಂಥ CCTV ಫುಟೇಜ್ ಮನ್ ಪಸಂದ್ ಬಟ್ಟೆ ಅಂಗಡಿ ಜಯಪ್ರಕಾಶ್ ಹಾಗೂ ಮಧುಸೂದನ್ ಅವರೆಲ್ಲ ಮನೆಯ 3 CCTV ನೋಡಿದಾಗ ಮತ್ತು CDR ರೆಕಾರ್ಡ್ಸ್ ನೋಡಿದಾಗ ಯಾರ್ಯಾರು ಸಸ್ಪೆಕ್ಟೆಡ್ ಪರ್ಸನ್ ಬಂದಿದ್ದರು ಅಂತೇಳಿ ನೋಡಿ ಆಗ ಈ ಆರೋಪಿತರನ್ನೆಲ್ಲ ಪತ್ತೆ ಹಚ್ಚಕ್ಕೆ ಹೋಗ್ತಾರೆ. 1ನೇ ಆರೋಪಿ ಸಿಗೋದಲ್ಲ, 2-7 ಆರೋಪಿತರು ಸಿಗ್ತಾರೆ. ಸಿಕ್ಕ ನಂತರ ಆ ಆರೋಪಿ ಕಡೆಗಳಿಂದ ಬಂಗಾರ ಮತ್ತು ಮೊಬೈಲು ಹಣನ ಜಪ್ತಿ ಮಾಡ್ತಾರೆ. ಮತ್ತು ಈ ಪ್ರಕರಣದಲ್ಲಿ 1ನೇ ಆರೋಪಿ ಏನು ಮಾಡಿರ್ತಾನೆ, ಕದ್ದಂಥ ಬಂಗಾರನ್ನು ಮಣಪುರಂ ಗೋಲ್ಡ್ ಲೋನ್ ಬ್ಯಾಂಕ್ ಹಾವೇರಿಯಲ್ಲಿ ಮತ್ತು ಬ್ಯಾಡಿಗೆಯಲ್ಲಿ ಮಣಪುರಂ ಬ್ಯಾಂಕ್ ಬ್ಯಾಡಿಗೆಯಲ್ಲಿ ಕೂಡ ಅಡವಿಟ್ಟಿರ್ತಾನೆ. ನಂತರ ಅವ್ರಿಗೆ 2-6-7 ಎಲ್ಲ ಬಂಗಾರಗಳನ್ನು ಜಪ್ತಿ ಮಾಡ್ಕೊಂತಾರೆ ತನಿಖಾಧಿಕಾರಿಗಳು. ನಂತರ ಎಲ್ಲ ತನಿಖೆಯನ್ನು ಪ್ರಕರಣದಲ್ಲಿ ಸಾಕ್ಷಿದಾರ ಹೇಳಿಕೆ ತಗೊಂಡು ಆರೋಪಿ 1-7 ಮತ್ತು 8ನೇ ಆರೋಪಿ ಏನಿರ್ತಾನೆ ಅಂದರೆ 1ನೇ ಆರೋಪಿ ಮಾವ ಅಂದರೆ 1ನೇ ಆರೋಪಿ ತಪ್ಪಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿರ್ತಾನೆ. ಅಷ್ಟೇ ಆತನ ಮೇಲೆ ಇರೋಂಥ ಆಪಾದನೆ ಅಂತ ಚಾರ್ಜ್ ಶೀಟ್ ಹಾಕ್ತಾರೆ. 1ನೇ ಆರೋಪಿ ಅಬ್ಸ್ಕ್ಯಾಂಡ್ ಪರವಾಗಿರ್ತಾನೆ. ನಂತರ ಇನ್ನೊಬ್ಬ ತನಿಖೆಯಾಗಿರ್ತಕ್ಕಂಥ SM ಬಾಳನಗೌಡರು 1ನೇ ಆರೋಪಿನ ದಸ್ತಗಿರಿ ಮಾಡಿ 2036/2023 1ನೇ ಆರೋಪವನ್ನು ಬಾಳನಗೌಡ CP ಅವರು ದಸ್ತಗಿರಿ ಮಾಡಿ ಆತನ ಕಡೆಯಿಂದ ಮಣಪುರಂ ಬ್ಯಾಡಗಿ ಮಣಪುರಂ ಬ್ಯಾಂಕ್ಲಿ ಅಡವಿಟ್ಟಂಥ ಬಂಗಾರ ಮತ್ತು ಆತನ ಅಧೀನ ಕೃತ್ಯಕ್ಕೆ ಉಪಯೋಗಿಸಿದ ಕಾರನ್ನು ಜಪ್ತಿ ಮಾಡಿ ನಂತರ ಆರೋಪಿಯನ್ನು ನ್ಯಾಯಾಂಗ ಬಂಧನ ಕೊಡ್ತಾರೆ. ನಂತರ ಈ ಪ್ರಕರಣವನ್ನು ಹೈಕೋರ್ಟ್ ಅವರು ಜಾಮೀನು ಅರ್ಜಿ ವಿಚಾರಣಾ ಸಮಯದಲ್ಲಿ ಆರೋಪಿತರ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿ 6 ತಿಂಗಳೊಳಗೆ ಈ ಪ್ರಕರಣ ಇತ್ಯರ್ಥಗೊಳಿಸಬೇಕಂತ ಆದೇಶ ಮಾಡಿದ ಪ್ರಕಾರ ಮಾನ್ಯ ನ್ಯಾಯಾಧೀಶರು ಕಂಟಿನ್ಯೂಸ್ ಆಗಿ ಈ ಪ್ರಕರಣವನ್ನು ಸಾಕ್ಷಿಗಳನ್ನು ತೆಗೆದುಕೊಂಡು ಈಗ ನಂತರ ಈ ಪ್ರಕರಣದಲ್ಲಿ ಆರೋಪಿತರು ಅಪರಾಧ ಎಸಗಿದ್ದಾರೆ ಎಂದು ಅವರಿಗೆ 1-7 ಆರೋಪಿತರಿಗೆ ಶಿಕ್ಷೆ ವಿಧಿಸಿದ್ದಾರೆ. 1-7 ಆರೋಪಿತರಿಗೆ ಕಲಂ 10 ವರ್ಷ ಶಿಕ್ಷೆ, ಒಟ್ಟು 3,15,000 ದಂಡ ವಿಧಿಸಿದ್ದಾರೆ. ಒಟ್ಟು 3,15,000 ದಂಡ ವಿಧಿಸಿದ್ದಾರೆ. 10 ವರ್ಷ ಕಠಿಣ ಶಿಕ್ಷೆ ಮತ್ತು 3,15,000 ದಂಡ ವಿಧಿಸಿದ್ದಾರೆ. ಆ ದಂಡದ ಅಮೌಂಟ್ನಲ್ಲಿ 1,50,000 ಹಣವನ್ನು ಮೃತಳ ಭುವನೇಶ್ವರ್ ಕೊಡಬೇಕು ಮತ್ತು 75,000 ಹಣವನ್ನು ಗಾಯಾಳು ಫಿರ್ಯಾದಿಯ
ಶಿವಭೂಷಣ ಕೊಡಬೇಕಂತ ಆದೇಶ ಮಾಡಿದೆ. ಈ ಪ್ರಕರಣವು ಅತ್ಯಂತ ಘೋರ ಪ್ರಕರಣ ಆಗಿದ್ದು ದಿನಾಂಕ 22/10/2020 ನಡೆದಾಗ ಇಡೀ ಹೊಸಪೇಟೆ ನಗರವೇ ತಲ್ಲಣಗೊಂಡಿತ್ತು. ಈ ಥರ ಮನೆಯಲ್ಲಿ ಬಂದು ಯಾರಿಂದಲೂ ವಂಚಾಕಿ ದರೋಡೆ ಮಾಡಿ ಕೊಲೆ ಮಾಡೋ ಪ್ರಕರಣ ಆಗಿ ಈ ಪ್ರಕರಣದಲ್ಲಿ ಮತ್ತು ಅಂದಿನ DYSP ಅವರಾದಂಥ ವಿಶ್ವನಾಥ್ ಕುಲಕರ್ಣಿ ಅವರು ಸೂಕ್ತ ಮಾರ್ಗದರ್ಶನ ಮತ್ತು ಅಂದಿನ SP ಆದಂಥ ಅರುಣ್ ಸಾಹೇಬರು ಮಾರ್ಗದರ್ಶನ ಕೂಡ ಈ ಪ್ರಕರಣದಲ್ಲಿ ಸಹಾಯ ಆಗಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಸಮಯಕ್ಕೆ ಒದಗಿಸಿದಂಥ ಮುಖ್ಯ ಪೇದಂಥ ಶಿವು ನಾಯ್ಕ ಅವರು ಸಹ ಈ ಪ್ರಕರಣಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಅವರು ಯಾಕಂದರೆ ಡೇ ಬೈ ಎಲ್ಲ ಕೆಲಸಗಳನ್ನು ಬಿಟ್ಟು ಇದೇ ಒಂದೇ ಪ್ರಕರಣ ನಾವು ಕಂಟಿನ್ಯೂ ಆಗಿ ಈ ಪ್ರಕರಣ ತೊಗೊಂಡ್ವಿ. ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ ಮತ್ತು ಶಿಕ್ಷೆಯ ಪ್ರಮಾಣ 10 ವರ್ಷ ಕಠಿಣ ಶಿಕ್ಷೆ ಹಾಗೂ 3,15,000 ದಂಡ ವಿಧಿಸಿದ್ದಾರೆ ಅಂತ ನಿಮ್ಗೆ ತಿಳಿಸಲು ಬಯಸುತ್ತೇನೆ. ಸರ್, ಯಾವ ನ್ಯಾಯಾಲಯದಲ್ಲಿ? 3ನೇ ಅಧಿಕ ಜಿಲ್ಲಾ ನ್ಯಾಯಾಲಯ, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ. ಬೇರೆ ಜಿಲ್ಲಾ ಅಂದ್ರೆ ಸತ್ರ ಬರುವುದು, ಸತ್ರ ಅಂದ್ರೆ ಕ್ರಿಮಿನಲ್. 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಿ ಅಬ್ದುಲ್ ರಹಮಾನ್ ನಂದಗಡಿ ಸಾಹೇಬರು ಈ ಪ್ರಕರಣ ವಿರುದ್ಧದಲ್ಲಿ ಅವ್ರದ್ದು ಶಿಕ್ಷೆ ವಿಧಿಸಿ ನೊಂದವರಿಗೆ ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳಲು ಬಯಸುತ್ತೇನೆ. ಈ ಒಂದು ವೇಳೆ ಈ ದಂಡದ ಹಣ ಅವ್ರಿಗೆ ಕೊಡೋಕ್ಕಾಗಲ್ಲ ಅಂದರೆ ಎಕ್ಸ್ಟೆನ್ಷನ್ ಶಿಕ್ಷೆ ಅಂದರೆ ಅದಕ್ಕೂ ದಂಡದ ಹಣ ಕೊಟ್ಟಿಲ್ಲ ಅಂದ್ರೂ ಕೂಡ ಅದಕ್ಕೂ ಮತ್ತೆ 6 ತಿಂಗಳು ಹೆಚ್ಚಿನ ಶಿಕ್ಷೆ ಅನುಭವಿಸ್ಬೇಕಂತೇಳಿ ಮಾಡಿದ್ದಾರೆ. ಮುಂದೆ ಈ ಪ್ರಕರಣದ ತೀರ್ಪಿನ ವಿರುದ್ಧ ಆರೋಪಿತರನ್ನು ಮೇಲ್ಮನೆಗೆ ಹೋಗ್ಬೋದು ಹೈಕೋರ್ಟ್ಗೆ. ಮತ್ತು ಅಭಿಯೋಜನೆ ಅಂದರೆ ಸರ್ಕಾರಿ ಅಭಿಯೋಗ ಇಲಾಖೆಯು ಸಹ ಮತ್ತು ಫಿರ್ಯಾದಿ ಸಹ ಮತ್ತೆ ಹೈಕೋರ್ಟ್ಗೆ ಹೋಗ್ಬೋದು. ಯಾಕಂದರೆ ಕೇವಲ 10 ವರ್ಷ ಶಿಕ್ಷೆ ವಿಧಿಸಿದ್ದಾರೆ ಘೋರ ಪ್ರಕರಣದಲ್ಲಿ. ಈ ಪ್ರಕರಣಕ್ಕೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ